ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ. ಸಣ್ಣದಾಗ ಒಂದು ಮಾತುಕತೆ ಇತ್ತು. ಓ ಡಾರ್ಲಿಂಗ್, ನಾವಿರುವಂತ ರೂಮ್ ನೋಡಿ. ಬುಟ್ಟಿಟ್ಕೊಂಡು ಒಳ್ಳೆ ಹುಡುಗನ್ ತರ ಕಾಣ್ತಿರೋದು. ಏಯ್ ಮಾಡ್ತಾರೆ ಅಂದ್ರೆ ಒಣಗಿಸಿ ಬೇಳೆ ಮಾಡ್ತಾರೆ. ಒಣಗಿಸ್ತಾರೆ ಒಂದು ಓ ಅಕ್ಕ ಹಲೋ ಫ್ರೆಂಡ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಡ್ಯಾನ್ಸ್ ಅಂಡ್ ವ್ಲಾಗ್ಸ್. ಶೂಟ್ ರಜೆ ಇರೋ ಕಾರಣ ಒಂದು 2 ಡೇಸ್ಗೆ ವೆಕೇಶನ್ ಹೋಗ್ತಾ ಇದ್ದೀವಿ. ಸೊ ಇದನ್ನ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಹೀಗೆಲ್ಲ 2 ಡೇಸ್ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಜು ಎಂಡಿಂಗ್ ವ್ಲಾಗ್ನ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮೀ. ಅವ್ನು ಕನ್ನಡಕ ಸರಿ ಓನಮ್ಮ. ಅಜ್ಜಿನಾ? ಅಕ್ಕ ಕಣಪ್ಪ ನಾನು ಇನ್ನ. ಯಾರಮ್ಮ ಅದು? ನೀವು ಒಳಗೆ ಬಂದಿದ ತಕ್ಷಣ ಅವ್ರು ಬಂದರು. ಹಾಯ್ ಹಾಯ್. ಏನು ಹೇಳೋದೇನು? ಏನು ಹೇಳೋದು? ಯೂಟ್ಯೂಬ್ ಚಾನಲ್ಗೆ ಹೇಳ್ತಿಲ್ಲ, ಹೇಳಪ್ಪ. ಹೇಳೇನು ಮತ್ತೆ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕ್ಯೂಟ್. ಅಯ್ಯೋ ಅವಾಗಿಂದ ಹಾಯ್ ಮಾಡ್ತೀನಿ. ಅಷ್ಟೇ ಬಾಯ್ ಮಾಡು. ಹಾಯ್ ಬಾಯ್ ಎಲ್ಲ ಒಂದೇ. ಅಯ್ಯೋ ಹಲೋ ಮಾಡಿ. ನಾನು ವ್ಲಾಗ್ ಶುರು ಮಾಡಿದ್ದೀನಿ. ಹೌದಾ? ಮಾಡುವ. ಅಕ್ಕಗೆ ಸ್ಟಾರ್ಟ್ ಮಾಡಕ್ಕೆ ಹೇಳ್ಬೇಕು ತಾನೆ. ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ. ಟ್ರಿಪ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ನಾನು ಹಿಂಗೆ ದಾರಿಲಿ ಸಿಗ್ತೇವೆ ಇವ್ರಿಗೆ. ನಂಬೇಕಾ? ಇವರಿಂದನೇ ಲೇಟ್ ಆಯ್ತೈತೆ. ಯಾವಾಗಲೂ ಲೇಟ್ ಅಪ್ಪ. ಮತ್ತೆ ಲೇಟ್. ಹಲೋ. ಇವರು ನಮ್ಮ ಶಿವಣ್ಣ ಅವರ ಏಕೈಕ ಧರ್ಮಪತ್ನಿಯವರು. ಬನ್ನಿ ನೀವು ಬನ್ನಿ. ಇವರು ಸಂಜು ಅವರ 3ನೇ ಹೆಂಡತಿ. ಹ್ಯಾಪಿ ಬರ್ಡೇ ಅಣ್ಣ. ಬನ್ನಿ. ವಿಶ್ ಮಾಡೋ ಏಕೈಕ ವ್ಯಕ್ತಿ ನಮ್ಮ ತೆಲುಗು ನಾಯಕ ಶಿವರಾಜ್. ಇರು ನಾನು ತೆಲುಗು ನಾಯಕನ ಅಲ್ಲ, ತಂಗಿ ಇವರು ನನ್ನ ತಂಗಿ ಗಂಡ. ಇವರು ಅವರು ಮಕ್ಕನ ಗಂಡ. ಬರ್ತ್ಡೇ ಬಾಯ್ ತೋರ್ಸಪ್ಪಿ. ಬರ್ಡೇ ಬಾಯ್ ನೋಡ್ರಿ ಹೆಂಗ್ ಸುತ್ತಾರ ರೋಡಲ್ಲಿ. ನನ್ನ ಕೈಲಿ ಆಯ್ತಿಲ್ಲ ಅಣ್ಣ. ನನ್ನ ಕೈಲಿ ಆಯ್ತಿಲ್ಲ. ಆಗವಲ್ದು. ಸಣ್ಣದಾಗ ಒಂದು ಮಾತುಕತೆ ಇತ್ತು. ನಾವೆಲ್ಲ ಹೊರಗಡೆ ಬಂದಿದ್ದೀವಿ. ಎಲ್ಲರೂ ಬಿಸಿ ನಾಟಿ ಸ್ಟೈಲು ಕಾಲ್ ಸೂಪ್ ಕುಡಿತಾ ಇದ್ದೀವಿ. ಆದರೆ ಈ ಚಾನಲಿನ ಮಾಲೀಕರಾದಂಥ ನಮ್ಮ ಮೇಘ ಅವ್ರು ಮಾತ್ರ ನೋಡಿ ಕುಡಿತಾ ಇಲ್ಲ. ನೀವೇ ಹೇಳಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ. ಅವ್ರಿಗೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಗೆ ಹೊಟ್ಟೆ ಉರಿತಾ ಇದೆ. ನಮ್ಮ ಚಾನಲ್ ಓನರು ಕಾಲ್ ಸೂಪ್ ಕುಡಿತಾ ಇಲ್ಲ.
ಓ ಡಾರ್ಲಿಂಗ್. ಓಹೋ. Hello guys, welcome to the vlog. Stay tuned. ಎರಡು ದಿನ ಸಿಗ್ತಾನೆ ಇರ್ತೀನಿ, ನೋಡ್ತಾನೆ ಇರಿ, ಎಂಜಾಯ್ ಮಾಡ್ತಾನೆ ಇರಿ ಅಷ್ಟೇ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಎಂಟ್ರಿ ಆಗಿದೀವಿ, ಎಲ್ಲ ನೋಡ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಫ್ಯಾನ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಲ್ಲಿ 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 ಓ ಹಾಯ್. ಹೇಳಿದೆ, ಇವಾಗ ಹೇಳ್ಬೇಕು. ಹಾಯ್ ಡಾರ್ಲಿಂಗ್. ತಣ್ಣಗಾಯ್ತಾ? ತಣ್ಣಗಾಯ್ತು. ಹೋಗಿ ಸಂಜು. ಅಬ್ಬಾ ಬಾಬಾ. ಈಗ ರೂಮ್ಗೆ ಚೆಕ್ ಇನ್ ಆಗ್ತಾ ಇದೀವಿ. ಅಬ್ಬಬ್ಬಬ್ಬ, ನೀವು ನೋಡಿ ಕಲ್ತ್ಕೊಳ್ಳಿ. ಈಗ ನಾನ್ ಮಾಡ್ತೀನಿ, ಹೋಗಿ ನೀವು ಇಳಿಸ್ಕೊಂಬನ್ನಿ. ಇನ್ನೊಂದು ಹಿಂದೆ ಇದೆಯಾ? ಓಕೆ. ರೆಸಾರ್ಟ್ ನೋಡಿ, ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಕೊಡೋರು ಸಿಕ್ಕಿದ್ದಾರೆ. ಇದೇನ್ ಗಿಡ ಇದು? ಯಾರೇನ್ ಅಲ್ಲ, ಅವ್ರ ಕಂಟೆಂಟ್ ಅವ್ರು ಕೊಡ್ತಾರೆ ಅಂದ್ರೆ ಅದಕ್ಕೆ ಕೇಳಿದೆ. ಕಾಫಿ ಗಿಡ, ಪರವಾಗಿಲ್ಲ. ಗುಡ್ ಬಾಯ್. ಎಲ್ಲಿ ಬೆಲ್ ಬಿಡುತ್ತೆ ಅದು? ಅಂದ್ರೆ ಮೇಲ್ ಬಿಡುತ್ತೆ. ನಾವಿರುವಂತ ರೂಮ್. ಈ ಡೋರ್ ಓಪನ್ ಆಗೋದಿಲ್ವಾ? ಈ ಪಕ್ಕದ್ದು. ಸೊ ಇದು ಚಿಕ್ಕ ಕಿಚನ್. ಈ ಕಡೆ ಬಾಪ್ಪ. ಕಾಫಿಯಾ? ಪೌಡರ್. ಫ್ರಿಡ್ಜಲ್ಲಿ ಏನಿದೆ ಏನಿಲ್ಲ, ಖಾಲಿ. ಸೊ ಹೀಗೆ ಬಂದರೆ ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆ. ಮಿರರ್ ಇಲ್ವಾ ರೂಮಲ್ಲಿ? ಹಾಂ, ಇಲ್ಲಿದೆ ಅಲ್ಲ. ಲಾಕರ್. ನಾನು ಹೆಂಗಿದ್ದೀನಿ ಗೊತ್ತಾ? ಅಲ್ಲಿ ನೋಡಿ, ಹಂಗೆ ಒಂದ್ಸಲ ಮಿರರ್ ನೋಡಿ. ಬೊಟ್ಟಿಟ್ಕೊಂಡು ಒಳ್ಳೆ ಹುಡುಗನ ಥರ ಕಾಣ್ತಿರೋದು. ಜೈ ಎಂತ ಇಲ್ಲಿ? ಓ, ವಾಶ್ರೂಮ್ಗೆ ಆ ಡೋರಲ್ಲೂ ಬರ್ಬೋದು. ಚಂದ ಇದೆ. ಬನ್ನಿಪ್ಪ. ಕೇಳ್ತಿದ್ರಲ್ಲ ಓಪನ್ ಶವರು, ಬನ್ನಿಪ್ಪ. ಇಲ್ಲೊಂದು ಶವರ್ ಇದೆಯಪ್ಪ. ಮೇಲಿಂದ ನೋಡ್ತಾರೆ ಜನ ಅಂತೆ. ನಾನು ಅದೇ ಮತ್ತೆ. ನೀವೆಂತ ಕಾಟ ಆಡೋದು? ನಿಲ್ಲಿಸಿ ಅದ ನೀರನ್ನ. ನಿಲ್ಸಿದ್ರಾ? ಓಪನ್ ಶವರ್ ಉಂಟು, ಇದು ಉಂಟು. ಚೆನ್ನಾಗಿದೆ ಆ್ಯಕ್ಚುಲಿ. ವಾಶ್ರೂಮ್ ದೊಡ್ಡದಾಗಿದೆ, ನೈಸ್. ಬೆಡ್ರೂಮಿಂದ ಒಳಗೆ ಹಾಗೆ ಹಾಗೆ ಈ ಕಡೆ ಬಂದರೆ ಹಾಲ್. ಈ ಕಡೆ ಬಂದರೆ ದಿಸ್ ಇಸ್ ದ ಬಾಲ್ಕನಿ. ಒಂದು ನಿಮಿಷ. ಈ ಕಡೆನೇ ತೆಗಿಬೇಕಲ್ಲ. ಎಸ್, ಇದೊಂದು ಸಿಟ್ ಔಟ್ ಪ್ಲೇಸ್. ಪ್ರಾಪರ್ಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೊಡ್ಡದಾಗಿದೆ. ಈ ಗಿಡನೇ ಒಂಥರ ಚೆನ್ನಾಗಿದೆ. ಇದೇನದು? ಪಕ್ಷಿ ಥರ ಕಾಣ್ತಾ ಇದೆ ದೂರಕ್ಕೆ. ಸೊ ಹೀಗೆ ಹೋದರೆ ಇದಂತೂ ಓಪನ್ ಆಗ್ತಿಲ್ಲ ಅಲ್ವಾ ಈ ಕಡೆ ಡೋರು? ಚಂದ ಇದೆ. ಸಂಜೆ ಅವ್ರು ಬ್ಯಾಗ್ ಹಾಕೊಂಡೆ ಕ್ರಿಕೆಟ್ ಆಡ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಇವರೇ ಬಾಲ್ ಥರ ಬಿದ್ದೋಗಿದ್ದೀಗ. ಮಾಡ್ತಾರೆ ಅಂದ್ರೆ ಒಣಗಿಸಿ ಬೇಳೆ ಮಾಡ್ತಾರೆ. ಒಣಗಿಸ್ತಾರೆ, ಒಂದು ಒಣಗಿಸ್ಬಿಟ್ಟು ಹಾಗೆ ಸೇಲ್ ಮಾಡ್ತಾರೆ. ಇಲ್ಲ ಇದನ್ನ ಏನು ಮಾಡ್ತಾರೆ ಅಂದರೆ ಪಲ್ಪರಿಂಗ್ ಮಾಡಿಸ್ತಾರೆ. ಪಲ್ಪರಿಂಗ್ ಮಾಡಿಸಿದಾಗ ಏನಾಗುತ್ತೆ, ಈ ಸಿಪ್ಪೆ ಎಲ್ಲ ಹೋಗುತ್ತೆ.
ಈ ಸಿಪ್ಪೆ ಎಲ್ಲ ಹೋದ್ಮೇಲೆ ಈ ಬೇಳೆ ಬರುತ್ತೆ, ಈ ಬೇಳೆನ ಒಣಗಿಸ್ಬಿಟ್ಟು ಸೇಲ್ ಮಾಡ್ತಾರೆ. ಎರಡು ಆಪ್ಷನ್ ನೋಡಿ ಕಾಫಿ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು. ಸೇಲ್ ಮಾಡೋದು ಜಾಸ್ತಿ ರೇಟು, ಈ ಇದಕ್ಕಾದ್ರೆ ಉಂಡೆಗಾದ್ರೆ ಕಡಿಮೆ ಇರುತ್ತೆ. ಎಲ್ಲ ವೇಟಿಂಗ್ ಅಲ್ಲಿ. ಓಹೋ ಗಿರೀಶಣ್ಣ ಇಲ್ಲ ಪೂಲಿಗೆ ಹೋಗ್ತಾ ಇದ್ವಿ. ಪೂಲಿಗೆ ಅವರೆಲ್ಲ ಬೆಳಗ್ಗೆ ಸ್ಪಾಕ್ ಬುಕ್ ಮಾಡಿದ್ದಾರೆ. ಹೌದಾ? 11 o'clockಗೆ ಫೋನ್ ಮಾಡಿ ಕಾಲ್ ಮಾಡಿ ಹೇಳಿದ್ವಿ. ಹಾಂ ಟ್ರೈನಿಂಗ್ ಮಾಡಬೇಕು. ಓಪನ್ ಇಲ್ಲ ಈ ಕಡೆನೇ ಕೆಫೆಟೇರಿಯಾ. ಓಕೆ ಈವ್ನಿಂಗ್ ನೈಟ್ ಎಲ್ಲ ಇಲ್ಲೇ ಇರುತ್ತೆ. ಹಾಂ 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 ಮೂರು ರೆಸ್ಟೋರೆಂಟ್ ಇದೆ ಟೋಟಲ್. ಹಾಂ ಪ್ಯೂರ್ ಮಾತ್ರ. ಪ್ಯೂರ್ ವೆಜ್ಜಾ? ಓ ಹಾಂ ಅಲ್ಲಿರೋದು ಬೊಫೆ ಎಲ್ಲ ಇರುತ್ತೆ. ಅದು ಹಾಂ ಥಿಯೇಟ್ರು ಅದ್ರ ಮೇಲ್ಗಡೆ ಇಂಡಿಯನ್ ಮಲ್ಟಿ. ಹಾಂ ಒಂದು ರೌಂಡ್ಸ್ ಹೋಗ್ತಾ ಇದೀವಿ. ರೌಂಡ್ಸ್ ಚಂದ ಇದೆ ಅಲ್ಲ, ಚೆನ್ನಾಗಿ ಬರ್ತಾ ಇದೆ. ಲೈಟ್ಸ್ ಇರೋದು ಅದು ಲೈಟ್ಸ್ ಡೌನ್ ಇದೆಯಲ್ಲ, ಚೆನ್ನಾಗಿ ಬರ್ತಾ ಇದೆ. ಎಲ್ಲ ನೋಡ್ತಾ ಇರ್ತೀನಿ ಮ್ಯಾಮ್. ನಿಮ್ಮದು ನೀವು ಅದಕ್ಕೆ ನೀವು ಕ್ಯೂಟ್ ಅಲ್ಲ ಅವರಿಗೆ. ಏನದ್ರಲ್ಲಿ ಮರ್ತೇ ಹೋಯ್ತು. ಇವರು ಸೀರಿಯಲ್ ನೋಡ್ತದಂತೆ ಹುಡುಗ, ನನ್ನ ಹೆಸರೇ ಗೊತ್ತಿಲ್ಲ. ಒಂದು ನಿಮಿಷ ಹೇಳ್ತೀನಿ ನಿಮಗೆ. ಅವ್ರು ಬೇರೆಯವ್ರ ಹೆಸರೆಲ್ಲ ನೆನಪು ಐತೆ, ನಿಮ್ದೇ ನೆನಪು ಆಯ್ತಾ ಇಲ್ಲ. ಮೀನಾ ನಿಮ್ದು ಫಿಶ್ ನೆನ್ಪಿಟ್ಕೊಂಡ್ರೆ ನಾನು ನೆನಪಾಗ್ತೀನಿ. ಅಲ್ಲ, ಅವ್ರಿಗೊಂದು ಹಿಂಸೆ ಕೊಡ್ತಾರೆ ಮೇಡಮ್. ಗೊತ್ತಾಗಿದ್ರಿಂದ ಅದು ಬರ್ತಾ ಇದೆ. ಟೈಮೇ ಕೊಡಲ್ಲ ಅಂತ. ನನಗೂ ಹಂಗೆ ಹಿಂಸೆ ಕೊಡೋದು. ಏನ ನಿಮಗೆ ಹಿಂಸೆ? ಅಲ್ಲಿ ಟೈಮ್ ಕೊಡಲ್ಲ ಅಂತ ಅವ್ರು ಅಲ್ಲಿ ನೋಡಿ ನೋಡಿ ನಿಮಗೆ ಹಿಂಸೆ ಕೊಡ್ತಾರೆ. ಹೌದೌದೌದು, ನಂಬುದ್ರು ಅವ್ರಿಗೆ. ಇಲ್ಲಿ ಯಾವ್ದು ಮಣ್ ರೋಡ್ ಐತಲ್ಲ ಇದೆಲ್ಲಿಗೆ? ಓ ಯಾವುದೋ ಹೊಸ ಪ್ರಾಜೆಕ್ಟ್. ನಾನು ನಿಮ್ಮನ್ನ ಆಗಲೇ ಬಂದಲ್ಲ ಮ್ಯಾಮ್, ಅವಾಗ ಇದಿದೆ. ರೂಮಿಗೆ ಲಗೇಜ್ ಇಡಕ್ಕೆ ಬಂದಾಗ ಹೌದಾ? ಕನ್ನಡದಲ್ಲಿ ಮಾಡ್ತಾರೆ. ಇವ್ರು ಶಾರ್ಟ್ ಮೂವಿ ಎಲ್ಲ ಮಾಡಿದ್ದಾರೆ. ಶಾರ್ಟ್ ಮೂವಿನೂ ನೋಡಿದ್ದೀನಿ. ನಮ್ಮ ಅಮ್ಮವ್ರು ನೋಡ್ತಾ ಇರ್ತಾರಲ್ಲ, ಅವಾಗ ನೀವು ನೋಡ್ತೀರಾ? ನೋಡ್ತಾ ಇರ್ತೀವಲ್ಲ, ಅಷ್ಟು ಗಾಬರಿ ಆಗಿಲ್ಲ. ಓ ಥ್ಯಾಂಕ್ ಯು ಹಿಂಗೆ ನೋಡ್ತೀರಿ. ಎಲ್ಲಿ ಹೋಯ್ತಲ್ಲ, ಇಂಟ್ರೆಸ್ಟಿಂಗ್ ಇಲ್ಲ, ಚಿಕ್ಕದದು, ಚಿಕ್ಕ ಮಕ್ಳು ಆಡ್ಬೇಕು. ದೊಡ್ಡದು ಬರುತ್ತೆ, ಇಲ್ಲಿ ನಿಂತ್ಕೊಂಡು ಆಡೋದು. ಆಡ್ಬೇಕು, ತುಂಬಾ ಚಿಕ್ಕದೇ. ತುಂಬಾ ಚಿಕ್ಕದು ಮಕ್ಳು. ಆಡಪ್ಪ ಬೈ ನಿಂತ್ಕೊಂಡ ಬಾಲ್ ಕಲ್ಲ. ಓ ಅಕ್ಕ, ಓ ವಾ ಹಾಂ ಹೌದು. ಬೇರೆ ಬೇರೆ ಬೆಳಗ್ಗೆನೆ ರೂಮ್ ಕಿಟಕಿಯಿಂದ ಪೀಕಾಕ್. ತೆಗಿರಿ. ನಿಂತ್ಕೊಂಡು ಏನು ಮಾಡ್ತೀವಿ? ಇದು ಬೊಂಬೆ ಥರ.
ಇದು ಹುಡುಗನ ಹುಡುಗಿನ ಅಲ್ಲಿದ್ರೆ ಅಲ್ವಾ ಬಿಚ್ಚಕ್ಕೆ ಆ್ಯಕ್ಚುಲಿ ಈ ಕಡೆ ಬನ್ನಿ ಒಳ್ಳೆ ಫೋಟೋಸ್ ಬರುತ್ತೆ ತೆಗ್ದೆ ನಾನು ಅಣ್ಣಿಗೆ 2 ಬಾಲ್ ಕಳಿಸ್ತಾ ಹೊಡೆಯಕ್ಕಾಯ್ತಲ್ಲ. ಹೇಗಿತ್ತು ಒಂದಿನ ಟ್ರಿಪ್ಪು ನಿಮ್ಮದು? It was very nice, beautiful and everything is gone. ಕನ್ನಡದಲ್ಲಿ ಮಾತಾಡಿ ಅಯ್ಯಪ್ಪ. ಹಾಂ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಬಂದಿದ್ದು, ನಾವು ಇಲ್ಲಿ ಎಂಜಾಯ್ ಮಾಡಿದ್ದು, ಬ್ರೇಕ್ಫಾಸ್ಟ್, ಸ್ವಿಮ್ಮಿಂಗ್ ಪೂಲು, ಕ್ರಿಕೆಟ್ ಆಡಿದ್ದು ಎಲ್ಲ ತುಂಬ ಖುಷಿ ಆಗ್ತಾ ಇದೆ. ಜೋರಾಗಿ ಮಾತಾಡ್ಬೇಕು ಸ್ವಲ್ಪ. ವಾಯ್ಸ್ ಇದ್ರೆ ತಾನೇ ಮಾತಾಡೋಕ್ಕೆ, ಗಂಟ್ಲು ಪೋಯಿಚಿ. ಸೊ ಇದು ನಮ್ಮ ಸ್ಟೇ ಆಗಿತ್ತು. ನಾನು ಸ್ಟೇ ಹೊರಗಿಂದ ತೋರಿಸಿರ್ಲಿಲ್ಲ. ಚೆನ್ನಾಗಿತ್ತು. 2 days ಚಂದ ಎಂಜಾಯ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಬಂದು ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮೊರೋವರ್ ಎಲ್ಲದಕ್ಕಿಂತ ಎಲ್ಲರೂ ಒಂದು 4-5 ಫ್ಯಾಮಿಲಿಗಳು ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಇನ್ನೂ ತುಂಬ ಖುಷಿ ಆಯಿತು. ಅದ್ರ ಜೊತೆ ಮಧ್ಯದಲ್ಲಿ ಗ್ಯಾಪಲ್ಲಿ ನಮ್ಮ ಆಂಟಿ ಬೇರೆ ಅಂದರೆ ಹುಷಾರಿಲ್ದಲೇ ಪೇಷಂಟ್ ಆಗ್ಬಿಟ್ಟಿದ್ಲು ಅಂತ ಅರ್ಥ. ಸೊ ಅದ್ರ ಮಧ್ಯದಲ್ಲೂ ನಾವು ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆ. ಸೊ ಈಗ 1-2 ಫೋಟೋಸ್ ತೊಗೋಬೇಕು. ಫೋಟೋಸ್ ತೊಗೊಳ್ಳೋಣ. ಸೊ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಷ್ಟೇ, ಇಷ್ಟ ಆಗಿತ್ತು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. See you. Bye-bye. ಚೆನ್ನಾಗಿತ್ತಲ್ವ? ಬಾಯ್. ಆಯಿತು. ಸೊ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರು, ಕಮೆಂಟು, ಲೈಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. ಇಲ್ಲ ಕಟ್ ಆಗಿರಲ್ಲ. ಬಾಯ್. Bye-bye. See you guys.